ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ವಾಸು ಎನ್ ಸ್ಕ್ವೇರ್ ಚಾನಲ್. ಇವತ್ತು ಗಣರಾಜ್ಯೋತ್ಸವ ಜನವರಿ 26ನೇ ತಾರೀಕು. ಸೊ ಗೌರ್ಮೆಂಟ್ ಲೀವ್ ಇರೋದ್ರಿಂದ ಎಲ್ಲ ಕಡೆ ಫಂಕ್ಷನ್ಸ್ ಇದೆ. ಇವತ್ತಿನ ಬ್ಲಾಗ್ ನನಗಿದೆ, ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡೋದೇ ಇವತ್ತಿನ ಬ್ಲಾಗ್ ನಂದು. ಪಕ್ಕದ ಮನೆಯಲ್ಲಿ ಒಂದು ಗೃಹ ಪ್ರವೇಶ ನಡೀತಾ ಇದೆ, ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ಬಾವನ ಮಗಳದೊಂದು ಬಾವನ ಮೊಮ್ಮಗದು ನಾಮಕರಣ ಇದೆ, ಅಲ್ಲಿಗೆ ಹೋಗಬೇಕು. ಅದಾದಮೇಲೆ ಮತ್ತೆ ಫ್ರೆಂಡ್ ಒಂದು ಗೃಹ ಪ್ರವೇಶ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಇವತ್ತೆಲ್ಲ ಬರೀ ತಿರುಗಾಡೋದೆ ಆ್ಯಂಡ್ ಫಂಕ್ಷನ್ಸ್ ಅಟೆಂಡ್ ಮಾಡೋದೇ, ಇದೇ ನನ್ನ ಬ್ಲಾಗ್ ಇವತ್ತಿಂದು. ಸೊ ನನ್ನ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಹೆಂಗಿದ್ದಾರೆ ಅಂತ ನಿಮಗೂ ಇವತ್ತು ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ನಾನು ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆ್ಯಂಡ್ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿರೋ ಗುಡ್ ಆ್ಯಂಡ್ ನೈಸ್ ಅಂತ ಏನಾದರೂ ನೀವು ಕಮೆಂಟ್ ಮಾಡೋದು ನಂಗೆ ಖುಷಿ ಆಗುತ್ತೆ. ಪರವಾಗಿಲ್ಲಪ್ಪ, ನಾನೊಂದು ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಅಟ್ಲೀಸ್ಟ್ ನನಗೆ ಒಬ್ಬರಾದ್ರೂ ಕಮೆಂಟ್ ಮಾಡೋದು ತುಂಬ ಖುಷಿ ಆಗುತ್ತೆ. ನನಗೆ ಆಲ್ಮೋಸ್ಟ್ ಬರ್ತಾ ಇದೆ ಕಮೆಂಟ್ಗಳೀಗ, ಖುಷಿ ಆಗುತ್ತೆ. ಕೆಲವರೆಲ್ಲ ನೀವು ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಡ್ತೀರಾ ಅಂತಾರೆ. ನಾನು ಅಯ್ಯೋ ನನ್ನ ವಾಯ್ಸೇ ಚೆನ್ನಾಗಿಲ್ಲ ಅನ್ಕೋತಾ ಇದ್ದೀನಿ, ಇವ್ರ ಎಕ್ಸ್ಪ್ಲೇಷನ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಪರವಾಗಿಲ್ಲ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರು ಕಮೆಂಟ್ ಮಾಡ್ತಾರೆ, ಇಷ್ಟ ಆಗದೆ ಇರೋರಿಗೆ ಏನು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಬ್ಲಾಗು ಫಂಕ್ಷನ್ ಅಟೆಂಡ್ ಮಾಡೋ ಬ್ಲಾಗು. ನೀವು ಬನ್ನಿ ನಮ್ಮ ಜೊತೆ, ನಾನು ಹೇಗೆ ಫಂಕ್ಷನ್ ಅಟೆಂಡ್ ಮಾಡ್ತೀನಿ ಅಂತ ನಿಮಗೂ ಸಹ ತೋರಿಸ್ತೀನಿ. ನೋಡಿ ನನ್ನ ಔಟ್ಫಿಟ್ ಹಿಂಗಿದೆ. ಸೊ ಸ್ಯಾರಿ ಹಾಕೊಂಡಿದ್ದೀನಿ, ಇದಕ್ಕೆ ಫುಲ್ ಸ್ಲೀವ್ ಇಟ್ಟು ಬ್ಲೌಸ್ ಬಂದು ಫುಲ್ ಸ್ಲೀವ್ ಕೊಡಿಸಿದ್ದೀನಿ. ಆ್ಯಂಡ್ ಸೀರೆಗೆ ಇದೊಂದು ಬೋ ಥರ ಮಾಡ್ಕೊಂಡಿದ್ದೀನಿ, ಇಲ್ಲಿ ನೋಡ್ಬೋದು. ಇದು ಸ್ಯಾರಿಲಿ ಬಂದಿರೋದಲ್ಲ, ಇದು ನಾನೇ ಮಾಡ್ಕೊಂಡಿರೋದು. ಸೊ ಇದನ್ನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ನೋಡಿ ಈ ಥರ ಇದೆ ಕಂಪ್ಲೀಟ್ ಸ್ಯಾರಿ ಉಟ್ಕೊಂಡಿದ್ದೀನಿ ನಾನು, ಫುಲ್ ಸ್ಲೀವ್ ಬ್ಲೌಸು ನೋಡ್ಬೋದು. ಇದು ನನ್ನ ಔಟ್ಫಿಟ್ಟು. ಫಂಕ್ಷನ್ಗೆ ಹೊರಡ್ತಾ ಇದ್ದೀವಿ, ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದಿದ ತಕ್ಷಣ ಹೊರಡ್ತೀನಿ. ನಿಮ್ಗೆ ಒಂದ್ಸಲಿ ನನ್ನ ಸ್ಯಾರಿದು ಔಟ್ಫಿಟ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದು ಹೇಳಿದ್ನಲ್ವ ನಾನು, ನಮ್ಮ ಪಕ್ಕದ ಮನೆಯವ್ರದ್ದು ಗೃಹ ಪ್ರವೇಶ ಇತ್ತು ಅಂತ. ಸೊ ಅವ್ರದ್ದು ಕಂಪ್ಲೀಟ್ ಮನೆ ಟೂರ್ ಮಾಡಿದ್ದೀನಿ ನಾನು. ಅವ್ರ ಮನೆ ಗೃಹ ಪ್ರವೇಶ ಹೋಮದ ದಿವಸ ಯಾರೂ ಇರಲಿಲ್ಲ. ಸೊ ನಾನೇ ಫಸ್ಟ್ ಹೋಗಿ ಅವ್ರ ಮನೆ ಫುಲ್ ಕ್ಯಾಪ್ಚರ್ ಮಾಡಿದ್ದೆ. ಫುಲ್ ಮನೆ ಹೆಂಗಿದೆ, ಹೆಂಗೆ ಅವರು ಇಂಟೀರಿಯರ್ಸು ಮತ್ತು ಡಿಸೈನ್ಸ್ ಎಲ್ಲ ಮಾಡಿಸಿದ್ದಾರೆ ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದ್ರು ಯುನೀಕ್ ಆಗಿ ತುಂಬ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯಿತು. ಮನೆ ಹೆಸರು ಬಂದುಬಿಟ್ಟು ನೆಮ್ಮದಿ ಅಂತ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನನಗೆ ಯುನೀಕ್ ಅನ್ನಿಸ್ತು. ಒಟ್ಟಿನಲ್ಲಿ ಮನೆಯಲ್ಲಿ ನಾವು ನೆಮ್ಮದಿಗೋಸ್ಕರ ತಾನೇ, ಒಂದು ನೆಮ್ಮದಿ ಸಿಗುತ್ತಪ್ಪ ಮನೇಲಿ ಅಂತ ತಾನೇ ನಾವು ಮನೆ ಕಟ್ಟೋದು. ಸೊ ಅದೇ ಹೆಸರನ್ನು ಅವ್ರ ಮನೆಗೆ ಇಟ್ಟಿದ್ದಾರೆ, ನೆಮ್ಮದಿ ಅಂತ. ಆ ಹೆಸರು ನೋಡಿ ನಂಗೆ ತುಂಬ ಖುಷಿ ಆಯಿತು. ಮತ್ತು ನಮ್ಮ ಯಜಮಾನರು ಬಂದುಬಿಟ್ಟು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ಇವ್ರ ಮನೆ ಫುಲ್ ಡೆಕೋರೇಷನಿಂದ ಹಿಡಿದು ಊಟದ್ದು ಎಲ್ಲ ನಮ್ಮ ಯಜಮಾನರು ಒಪ್ಕೊಂಡಿದ್ರು. ಒಂದು ಫಂಕ್ಷನ್ ಫುಲ್ ಈವೆಂಟ್ ಮ್ಯಾನೇಜ್ಮೆಂಟ್ ಇವರೇ ತೊಗೊಂಡಿದ್ರು. ಸೊ ಹಾಗಾಗಿ ಅದನ್ನು ಸಹ ಕ್ಯಾಪ್ಚರ್ ಮಾಡಿದ್ದೀನಿ, ಚಪ್ರ ಅದೆಲ್ಲ ನಮ್ಮ ಯಜಮಾನರು ಕೆಳಗಡೆ ಇರೋ ಹುಡುಗರು ಎಲ್ಲ ಮಾಡಿದ್ದು. ಇದು ಬಂದು ಈವೆಂಟ್ ಮ್ಯಾನೇಜ್ಮೆಂಟ್ ಒಪ್ಕೊಂಡಿದ್ರಲ್ವ. ಸೊ ಹಾಗಾಗಿ ಎಲ್ಲ ಇವ್ರದ್ದೇ ಡೆಕೋರೇಷನ್ನು, ಹಾಗಾಗಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇದು ಕೆಳಗಡೆ ಮನೆ. ಕೆಳಗಡೆ ಬಂದುಬಿಟ್ಟು ಒಂದು ಚಿಕ್ಕ ಹಾಲು, 2 ಬೆಡ್ರೂಮು, ಒಂದು ಕಿಚನ್ ಇದೆ. ಪಾರ್ಕಿಂಗು ಸಹ ಪ್ಲೇಸ್ ಬಿಟ್ಟಿದ್ದಾರೆ. ಒಂದು ಕಾರ್ ನಿಲ್ಲಿಸ್ಬೋದು ಮತ್ತು 2 ವೀಲರ್ ನಿಲ್ಲಿಸ್ಕೋಬೋದು, ಅಷ್ಟು ಪಾರ್ಕಿಂಗ್ ಪ್ಲೇಸ್ ಬಿಟ್ಟು ಬಾಡಿಗೆಗೇನೋ ಮನೆ ಮಾಡಿದ್ದಾರೆ. ಇದು ತುಂಬ ಇಷ್ಟ ಆಯಿತು ನನಗೆ. ದೇವ್ರ ಮನೆಗೆ ಸ್ಪೇಸ್ ಇಲ್ಲದೆ ಇರೋದ್ರಿಂದ ರೆಡಿ ದೇವ್ರ ಮನೆ ಇಟ್ಟಿದ್ದಾರೆ ನೋಡಿ ಆ ಮೂಲೆಯಲ್ಲಿ. ಇದು ಮೋಸ್ಟ್ಲಿ ಬಾಡಿಗೆಗೆ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು, ನನಗೆ ಈ ಮನೆ ತುಂಬ ಇಷ್ಟ ಆಯಿತು. ಸಾಕು, ಇಷ್ಟು ಮಾತ್ರ ಮನೆ ಕಟ್ಬಿಟ್ರೆ ಬೇಜಾನ್ ಆಯಿತು ರೀ ಜೀವನದಲ್ಲಿ. ಇಷ್ಟು ಮನೆ ಕಟ್ಬಿಟ್ರೆ ಸಾಕು. ಈ ಕೆಳಗಡೆ ಈಗ ತೋರಿಸ್ತಾ ಇದ್ದೀನಿ, ಈ ಡಬಲ್ ಬೆಡ್ರೂಮು, ಹಾಲು, ಕಿಚನ್ನು, ಇದೇ ತುಂಬ ಆಯಿತು. ಇಂಟೀರಿಯರ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ನೋಡಿ ಕಿಚನಲ್ಲಿ ವಾರ್ಡ್ರೂಬ್ಸ್ ಎಲ್ಲ ಚೆನ್ನಾಗಿದೆ. ಬಾಡಿಗೆ ಕೊಡ್ತಾರೆ ಅನಿಸುತ್ತೆ. ಸೊ ಯುಟಿಲಿಟಿ ಸಹ ಬಿಟ್ಟಿದ್ದಾರೆ ಕೆಳಗಡೆ ಮನೆಯಲ್ಲಿ. ಯುಟಿಲಿಟಿ ನೋಡಿ, ಮತ್ತು ಮನೆ ಸುತ್ತ ಜಾಗ ಬಿಟ್ಟಿದ್ದಾರೆ. ಇದು ಒಂದು ಇದಿರುತ್ತೆ, ಏನೋ ಶಾಸ್ತ್ರ, ಮನೆ ಸುತ್ತ 1 ಅಡಿ ಜಾಗ ಬಿಡಬೇಕಂತೆ. ಯಾಕಂದರೆ ಹಿರಿಯರು ಅಂದರೆ ಈಗೆಲ್ಲ ದೈವದಿನರಾಗಿರ್ತಾರಲ್ವ, ಅಂಥವರು ಅಂದರೆ ಸಂಚಾರಕ್ಕೆ ಬರ್ತಾರಂತೆ. ಸೊ ಹಾಗಾಗಿ ಮನೆ ಸುತ್ತ 1 ಅಡಿ ಜಾಗ ಆದರೂ ಬಿಡಬೇಕು ಅಂತ ಏನೋ ಶಾಸ್ತ್ರ ಇದೆ. ಸೊ ಹಾಗಾಗಿ ಇದು ನಮ್ಮ ಯಜಮಾನರು ನನಗೆ ಹೇಳಿದ್ದು, ಮನೆ ಸುತ್ತ ಜಾಗ ಬಿಡಬೇಕಂತೆ. ಯಾವತ್ತೇ ಆಗಲಿ ಕಾಂಪೌಂಡಿಗೆ ಸೇರಿಸಿ ಗೋಡೆ ಕಟ್ಟಬಾರ್ದು, ಮನೆ ಸುತ್ತ 1 ಅಡಿ ಜಾಗ ಆದರೂ ಬಿಡಬೇಕಂತೆ. 1 ಅಡಿ 2 ಅಡಿ, ಆಗ ನಮ್ಮ ದೊಡ್ಡವರೆಲ್ಲ ಬಂದು ಮನೆ ಸುತ್ತ ಓಡಾಡಿ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಹರಿಸಿ ಹೋಗ್ತಾರಂತೆ. ಇದು ನಂಬಿಕೆ. ಇದು ಪಾರ್ಕಿಂಗು. ಈಗ ಮೇಲೆ ಹೋಗಬೇಕು. ಫಸ್ಟ್ ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆ ಕಟ್ಟಿದ್ದಾರೆ. ಸೊ ಕೆಳಗಡೆ ಮನೆ ಬಂದುಬಿಟ್ಟು ಬಾಡಿಗೆಗೆ, ಮೇಲ್ಗಡೆ ಬಂದುಬಿಟ್ಟು ಅವ್ರು ಇರೋಕ್ಕೆ. ಅವ್ರ ಗಂಡ ಹೆಂಡತಿ ಮಗು 3 ಜನ ಇದ್ದಾರೆ. ಮನೆ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಅದಕ್ಕೆ ನಿಮಗೂ ಎಲ್ಲ ತೋರಿಸೋಣ ಅಂತ ಅವರೆಲ್ಲ ಬರೋಕ್ಕೂ ಮುಂಚೆನೇ ಹೋಗಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ನಾನು. ನೀವು ನೋಡ್ತಾ ಇರ್ಬೋದು, ಫ್ಲವರ್ ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿರೋ ನನ್ನ ಹಸ್ಬೆಂಡು. ಇದು ರೆಡಿ, ಇದು ತುಳಸಿ ಕಟ್ಟೆ ನಮ್ಮನೇಲಿ ಇದೆ. ನೀವು ನೋಡಿದಿರಲ್ಲ ತುಳಸಿ ಕಟ್ಟೆ, ಅದೇ ಥರ ಸೇಮ್, ಅದನ್ನು ಕಲ್ಲಿಂದ ತುಳಸಿ ಕಟ್ಟೆ. ಇದು ಎಂಟ್ರೆನ್ಸು. ನೆಕ್ಸ್ಟು ಇಲ್ಲಿ ನೋಡಿಲಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಇಂಟೀರಿಯರ್ಸು, ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಮನೆ.
ಡೂಪ್ಲೆಕ್ಸ್ ಹೌಸ್ ಇದು. ಕೆಳಗಡೆ 1 ಬೆಡ್ರೂಮು, ಕಿಚನ್, ಹಾಲ್ ಇದೆ ಆ್ಯಂಡ್ ದೇವ್ರ ಮನೆ. ಮೇಲ್ಗಡೆ ಡೂಪ್ಲೆಕ್ಸಲ್ಲಿ ಮೇಲ್ಗಡೆ 2 ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು ಮತ್ತು ಅವ್ರ ಮಗನಿಗೆ ಬೆಡ್ರೂಮು. ಅದ್ರ ಮೇಲ್ಗಡೆ ಒಂದು ರೂಮ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಗೆಸ್ಟ್ ಎಲ್ಲ ಬಂದರೆ ಸ್ಟೇ ಮಾಡೋಕ್ಕೆ ಅನಿಸುತ್ತೆ. ಮತ್ತು ಬಾಲ್ಕನಿ ಸಹ ಮಾಡಿದ್ದಾರೆ, ಅದು ಇಷ್ಟ ಆಯಿತು ನನಗೆ. ನೀವು ಮುಂದೆ ನೋಡಿ ತೋರಿಸ್ತೀನಿ ನಾನು. ಬಾಲ್ಕನಿಗೆ ಕಾನ್ಸೆಪ್ಟು ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಬಾಲ್ಕನಿ ಸಹ ಮಾಡ್ಕೊಂಡಿದ್ದಾರೆ. ಮತ್ತು ಟೆರೆಸಲ್ಲೂ ಸಹ ಬಟ್ಟೆ ಒಣಗ್ಲಾಕಕ್ಕೆ ಸಪ್ರೇಟ್ ಮಾಡಿದ್ದಾರೆ ಆ್ಯಂಡ್ ಅದ್ರ ಮೇಲ್ಗಡೆ ಓವರ್ ಟ್ಯಾಂಕ್, ಅದೇ ಟ್ಯಾಂಕ್ ಇಡ್ತೀವಲ್ವ, ಅದಕ್ಕೆ ಸಪ್ರೇಟ್ ಮಾಡಿದ್ದಾರೆ, ಅದು ಇಷ್ಟ ಆಯಿತು ನನಗೆ. ಸೊ ಹೆಂಗಂದರೆ ಇವರು ತುಂಬ ಐಡಿಯಾಸು, ಅಂದರೆ ಎಷ್ಟೊಂದು ಮನೆಗಳು ನೋಡಿ 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 ನನ್ನ ಪ್ರಕಾರ ಮಾಡಿರೋದು ಅನಿಸುತ್ತೆ. ಒಂದೊಂದು ಮನೆಯಿಂದ ಒಂದೊಂದು ಥರ ಕಾನ್ಸೆಪ್ಟ್ ತೊಗೊಂಡು ಈ ಥರ ಮಾಡೋಣ. ಕಂಪ್ಲೀಟ್ ಮನೆ ಹೆಂಗೆ ಬೇಕೋ ಹಂಗೆ ಕರೆಕ್ಟಾಗಿ ಕಟ್ಟಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ನನಗೆ ದೇವ್ರ ಮನೇಲಿ ತುಂಬ ಇಷ್ಟ ಆಗಿದ್ದು ಆ ಹ್ಯಾಂಡಲ್ಸು, ಆ ಫೆದರ್, ಅದು ನವಿಲ್ ಗರಿ ಅಂತಾರಲ್ವ, ನವಿಲ್ ಗರಿ ಹ್ಯಾಂಡಲ್ ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ಏನು ಸ್ಪೆಷಾಲಿಟಿ ಈ ದೇವ್ರ ಮನೇಲಿ ಅಂದರೆ ಸೂರ್ಯನ ಬೆಳಕು ಡೈರೆಕ್ಟಾಗಿ ಬಿಡಬೇಕು ಅಂತ. ಸೊ ನೋಡಿ, ಮೇಲ್ಗಡೆ ಗ್ಲಾಸ್ ಹಾಕಿ ಇಲ್ಲಿ ಓಪನ್ ಮಾಡಿದ್ದಾರೆ, ಸೂರ್ಯನ ಬೆಳಕು ದೇವ್ರ ಮನೆ ಒಳಗಡೆ ಬೀಳಬೇಕು ಅಂತ. ಇದು ತುಂಬ ಒಳ್ಳೆ ಕಾನ್ಸೆಪ್ಟು. ಈಗೆಲ್ಲ ಆಲ್ಮೋಸ್ಟ್ ಈ ಥರನೇ ದೇವ್ರ ಮನೆ ಕಟ್ತಾರೆ, ಸೂರ್ಯನ ಬೆಳಕು ದೇವ್ರ ಮನೆ ಒಳಗಡೆ ಬೀಳೋ ಥರನೇ. ಆಮೇಲೆ ಈ ಮನೇಲಿ ಗಾಳಿಗೆ ಬೆಳಕಿಗೆ ಏನೂ ಕೊರತೆ ಇಲ್ಲ. ಎಲ್ಲ ಕಡೆನೂ ದೊಡ್ಡ ದೊಡ್ಡ ಕಿಟಕಿ, ದೊಡ್ಡ ದೊಡ್ಡದು ಬಾಗಿಲುಗಳು, ತುಂಬ ಚೆನ್ನಾಗಿದೆ. ಗಾಳಿ ಬೆಳಕಿಗಂತ ಏನು ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ ಈ ಮನೆಗೆ. ಅಷ್ಟು ಬೆಳಕು ಬರೋ ಅಷ್ಟು ಎಲ್ಲ ಕಡೆನೂ ಕಿಟಕಿಗಳು ಬಿಟ್ಟಿದ್ದಾರೆ, ಅಂದರೆ ಕಿಟಕಿ ಮಾಡಿಸಿದ್ದಾರೆ ಬೆಳಕು ಒಳಗೆ ಬರಲಿಕ್ಕೆ. ನೋಡ್ಬೋದು ನೀವು, ಇಲ್ಲೂ ಅಷ್ಟೇ ಅಡುಗೆ ಮನೇಲಿ ನೋಡಿ ಎಷ್ಟೊಂದು ಕಿಟಕಿಗಳಿದ್ದಾವೆ. ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಬೆಳಕು ಬರುತ್ತೆ ಮನೆಗೆ. ಏನು ಲೈಟ್ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಬೆಳಗ್ಗೆ ಹೊತ್ತು. ತುಂಬ ಚೆನ್ನಾಗಿದೆ. ನನಗೆ ಈ ಸಿಂಕ್ ತುಂಬ ಇಷ್ಟ ಆಯಿತು. ಸಿಂಕು ಇವರು ಸ್ಟೀಲ್ ಸಿಂಕ್ ಹಾಕಿಲ್ಲ, ಕೆಳಗಡೆ ಬಾಡಿಗೆ ಮನೆಗೆ ಸ್ಟೀಲ್ ಸಿಂಕ್ ಹಾಕಿದ್ದಾರೆ. ಇಲ್ಲಿಗೆ ಇದೇನೋ ಸಿಂಕ್ ಹೇಳ್ತಾರೆ ಇದಕ್ಕೆ, ಅದು ತುಂಬ ಇಷ್ಟ ಆಯಿತು. ನೋಡಿ, ಇದು ಯುಟಿಲಿಟಿ ಏರಿಯಾ. ಯುಟಿಲಿಟಿಲಿನೂ ಆಚೆಗಡೆ ಪಾತ್ರೆ ತೊಳೆಯೋಕ್ಕೆ ಜಾಗ ಬಿಟ್ಟಿದ್ದಾರೆ ಆ್ಯಂಡ್ ಸೇಫ್ಟಿ ಗ್ರಿಲ್ಸ್ ಎಲ್ಲ ಮಾಡಿಸಿದ್ದಾರೆ. ಅದು ಯುಟಿಲಿಟಿ ಏರಿಯಾ. ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲು ಚೆನ್ನಾಗಿದೆ, ಆರಾಮ್ಸೆ ಕೂತು ಊಟ ಮಾಡ್ಬೋದು. ಒಂದು 6 ಜನ ಕೂತ್ಕೊಳ್ಳೋಂಥ ಡೈನಿಂಗ್ ಟೇಬಲ್ ಹಾಕಿದ್ರೆ ಆರಾಮಾಗಿ ಕೂತು ಊಟ ಮಾಡ್ಬೋದು. ಈ ರೂಮು ಲಾಕ್ ಆಗಿತ್ತು. ಈ ಕೆಳಗಡೆ ಗೆಸ್ಟ್ ರೂಮ್ ಅಂತ, ಇದು ಮೇಲ್ಗಡೆ ಮಾಸ್ಟರ್ ಬೆಡ್ರೂಮು ಮತ್ತು ಅವನ ಮಗನಿಗೆ ಬೆಡ್ರೂಮ್ ಮಾಡಿರೋದು. ಕೆಳಗಡೆ ಅದು ಲಾಕ್ ಆಗಿತ್ತು, ಸೊ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಅಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಈಗ ನೋಡಿ, ನೆಕ್ಸ್ಟ್ ಬಂದರೆ ಈ ಸ್ಟೆಪ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನು ಅಂದ್ಕೊಂಡೆ ಇದು ಜಾರಿ ಬೀಳ್ತಾರೆ ಅಂತ, ಬಟ್ ಇಲ್ಲ, ರಫ್ ಹಾಕಿದ್ದಾರೆ. ಯಾಕಂದರೆ ಮಕ್ಕಳು ಮರಿ ಓಡಾಡ್ತಿರ್ತಾರಲ್ವ, ಅದೇನಾದರೂ ನಾವು ನೈಸ್ ಆಗಿರೋ ಟೈಲ್ಸ್ ಹಾಕ್ಸಿದ್ವಿ ಅಂದರೆ, ಮೀನ್ಸ್ ಗ್ರಾನೈಟ್ ಹಾಕ್ಸಿದ್ವಿ ಅಂದರೆ ಬೀಳ್ತಾರೆ, ಮಕ್ಕಳು ಬೀಳೋ ಚಾನ್ಸಸ್ ಇದೆ. ಬಟ್ ಇವ್ರು ಅದರಲ್ಲೂ ನೋಡಿ ಆ ಗ್ರಾನೈಟ್ ಬಂದುಬಿಟ್ಟು ತುಂಬ ರಫ್ ಆಗಿದೆ. ಅದರಲ್ಲಿ ಅಕಸ್ಮಾತ್ ನಾವು ನೀರು ಚೆಲ್ಲಿದ್ರೂ ಸಹ ಅದು ಜಾರಲ್ಲ, ಆ ಥರ ಇತ್ತು. ನಾನು ಅದನ್ನೇ ಮುಟ್ಟಿ ನೋಡ್ತಾ ಇದ್ದೆ. ಇದು ಬಾಲ್ಕನಿ ಏರಿಯಾ, ಇದು ತುಂಬ ಚೆನ್ನಾಗಿದೆ. ಈ ಬಾಲ್ಕನಿ ಏರಿಯಾದಿಂದ ಅವ್ರ ಮಗನ ರೂಮ್ ಆ ಕಡೆ ಇರೋದು. ಡೈರೆಕ್ಟ್ ನೋಡಿ, ಅಂದರೆ ಸೂರ್ಯನ ಬೆಳಕು ಹೋಗಲಿ ಅಂತ ಗಾಳಿ ಬೆಳಕಿಗೆ ಎಷ್ಟೆಷ್ಟಾಗಲೇ ಜಾಗ ಬಿಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಕಿಟಕಿ ಬಾಗಿಲುಗಳವರು. ಅಂದರೆ ಬೆಳಕು ಬರಲಿಕ್ಕೋಸ್ಕರ ಎಲ್ಲೆಲ್ಲಿ ಸ್ಪೇಸ್ ಸಿಗುತ್ತೋ ಅಲ್ಲೆಲ್ಲ ನೋಡಿ, ಅಲ್ಲೆಲ್ಲ ಅವರು ಬೆಳಕು ಒಳಗಡೆ ಬರಲಿಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಅದು ಖುಷಿ ಆಯಿತು. ನೋಡಿ, ಇದು ಬಾಲ್ಕನಿ ಏರಿಯಾ. ಹಾಗೆ ಒಳಗೋದ್ರೆ ನೋಡಿ, ಬಾಲ್ಕನಿಲೂ ಸಹ ಇಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿಸಿದ್ದಾರೆ. ಯಾರಿಗಾದ್ರೂ ಮನೆ ಕಟ್ಟಲಿಕ್ಕೆ ಐಡಿಯಾ ಬೇಕು ಅಂದರೆ ಈ ಥರ ಮನೆಗಳನ್ನ ನೋಡಿದರೆ ನಿಮಗೂ ಒಳ್ಳೆ ಐಡಿಯಾಗಳು ಬರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಹಾಗೆ ಬಂದರೆ ಇದು ಬಂದುಬಿಟ್ಟು ಅವ್ರ ಮಗನ ಬೆಡ್ರೂಮ್ ಅಂತೆ. ನಾನು ನೈಟು ಹೋಮ ನಡೆಯೋ ಟೈಮಲ್ಲಿ ಹೋಗಿದ್ದೆ, ಆಗ ಹೇಳಿದ್ರು ಇದು ನಮ್ಮ ಮಗನ ಬೆಡ್ರೂಮು ಅಂತ. ಸೊ ಅವನು ಆಡಲಿಕ್ಕೆ ಅಂತ ಈ ಕಲ್ಲು ಹಾಕ್ಸಿರೋದಂತೆ. ಏನಾದ್ರು ಜೋಡಿಸ್ಕೊತಾನೆ ಮಾಡ್ತಾನೆ ಅಂದರೆ ಅವನು ಆಟ ಆಡಲಿಕ್ಕೆ ಅಂತ ಆ ಥರ ಮಾಡಿರೋದಂತೆ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಸ್ಟಡಿ ಟೇಬಲ್ ಮಾಡಿದ್ದಾರೆ. ನೋಡ್ಬೋದು ನೀವು, ಎಡ್ಜಲ್ಲಿ ಸೆಂಟ್ರಲ್ ಮಂಚ ಬರುತ್ತೆ, ಸ್ಟಡಿ ಟೇಬಲ್ಲು ಮತ್ತು ಕಬೋರ್ಡ್ಸು ಆ ಕಡೆ ಈ ಕಡೆ 2 ಕಡೆನೂ ಕಬೋರ್ಡ್ ಇದೆ. ಆ್ಯಂಡ್ ಬಾತ್ರೂಮ್ ಕ್ಲೋಸ್ ಆಗಿತ್ತು, ಲಾಕ್ ಆಗಿತ್ತು. ಸೊ ಹಾಗಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನೋಡಿ, ವಾರ್ಡ್ರೋಬ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿರೋದು ಅದು ಮಾಸ್ಟರ್ ಬೆಡ್ರೂಮ್ ಅಂತೆ. ನನಗೆ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಇದು ಮಗನ ಬೆಡ್ರೂಮು, ಅವ್ರದ್ದು ಮಾಸ್ಟರ್ ಬೆಡ್ರೂಮು ಅಂತ. ನಾನು ಮೋಸ್ಟ್ಲಿ ಕೆಳಗೆ ಮಾಸ್ಟರ್ ಬೆಡ್ರೂಮ್ ಅಂದ್ಕೊಂಡಿದ್ದೆ, ಇಲ್ಲ ಮೇಲ್ಗಡೆ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಅವರು. ಚೆನ್ನಾಗಿದೆ. ವಾರ್ಡ್ರೋಬ್ಸ್ಗೆಲ್ಲ ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ಚೆನ್ನಾಗಿ ಎಲ್ಲ ಜೋಡಿಸ್ಕೊಳ್ಳೋಕ್ಕೂ ನೀಟಾಗಿದೆ. ಬಟ್ಟೆಗಳೆಲ್ಲ ಆರಾಮ್ಸೆ ಜೋಡಿಸ್ಕೋಬೋದು. ಅವ್ರ ಮಗನಿಗೂ ನೋಡಿ ಬುಕ್ ಶೆಲ್ಫ್ ಎಲ್ಲ ಮತ್ತು ಬ್ಯಾಗ್ ಇಟ್ಕೊಳ್ಳಿಕ್ಕೆ, ಅವ್ನು ಓದೋಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಷ್ಟ ಆಯಿತು ನನಗೆ. ಸೊ ನೆಕ್ಸ್ಟ್ ಹೋದರೆ ಇದು ಬಂದುಬಿಟ್ಟು ಇದು ಮಾಸ್ಟರ್ ಬೆಡ್ರೂಮ್ ಅಂತೆ. ಇಲ್ಲಿ ನನಗೆ ವಾರ್ಡ್ರೋಬ್ಸ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ವಾರ್ಡ್ರೋಬ್ಸು. ನೋಡಿ, ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಹಾಕ್ಸಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕಡೆ ಇರೋದು ಬಾತ್ರೂಮು, ಇದು ಮಿರರಲ್ಲಿ ಇನ್ನು ಅದು ಏನು ಕವರ್ ಹಾಕಿದ್ರಲ್ವ, ಮಿರರು ಗಲೀಜಾಗಬಾರ್ದು ಅಂತ ಕವರ್ ಇನ್ನೂ ತೆಗೆದಿರಲಿಲ್ಲ. ಸೊ ನಾನು ಅದಕ್ಕೆ ತೆಗಿಯೋಕ್ಕೆ ಹೋಗಲಿಲ್ಲ. ಅದು ಹೊಸ ಮನೆ ಅಲ್ವಾ, ಅವರು ಯಾರಾದ್ರು ಬಂದು ಕೈ ಇಟ್ಟು ಮುಟ್ಟು ಗಲೀಜು ಮಾಡ್ತಾರೆ ಅಂತ ಮೋಸ್ಟ್ಲಿ ಇನ್ನೂ ಅದು ಕವರ್ ಓಪನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಹಾಗಾಗಿ ನಾನು ಅದನ್ನು ಓಪನ್ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ತೋರಿಸ್ದೆ. ಇದು ಈ ಮಿರರ್ ಹತ್ರ ಬಂದುಬಿಟ್ಟು
ಮೇಕಪ್ ವಾರ್ಡ್ರೂಬ್ ಅನಿಸುತ್ತೆ. ಸೊ ಹಂಗಾಗಿ ಅಲ್ಲಿ ಮಿರರ್ ಹಾಕ್ಸಿದ್ದಾರೆ. ಇದು ಬಾತ್ರೂಮು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ನೆಕ್ಸ್ಟ್ ಹೋದರೆ ಟೆರೇಸ್ ಬರುತ್ತೆ. ಟೆರೇಸ್ ಹತ್ರನೂ ಒಂದು ರೂಮು ನೋಡಿ. ಇಲ್ಲೂ ಸಹ ನೋಡಿ ಗಾಳಿ ಬೆಳಕಿಗೋಸ್ಕರ ಎಲ್ಲ ಕಡೆನೂ ಗ್ಲಾಸ್ ಹಾಕ್ಸಿ ಈ ಥರ ಓಪನ್ ಪ್ಲೇಸ್ ಬಿಟ್ಟಿದ್ದಾರೆ. ನೋಡಿ ಇಲ್ಲೂ ಒಂದು ರೂಮ್. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅವ್ರ ಮನೆಯಿಂದ. ನಾನು ಇನ್ನೂ ಮೇಲೆ ಹೋಗಿದ್ದೆ, ವಾಟರ್ ಟ್ಯಾಂಕ್ ಇದೆಯಲ್ಲ, ಸೊ ಅಲ್ಲೋಗಿ ಅಲ್ಲೂ ಸಹ ಕ್ಯಾಪ್ಚರ್ ಮಾಡಿದ್ದೀನಿ. ವ್ಯೂ ಸಕ್ಕದಾಗಿತ್ತು ನೋಡಿ. ಬಟ್ಟೆ ಒಣಗಾಕ್ಲಿಕ್ಕೆ ಶೀಟ್ ಹಾಕಿ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ. ಮೋಸ್ಟ್ಲಿ ಅಲ್ಲಿ ದಾರ ಕಟ್ತಾರೆ ಅನಿಸುತ್ತೆ. ದಾರ ಕಟ್ಟಿ ಅಲ್ಲಿ ಬಟ್ಟೆ ಒಣಗಾಕ್ಲಿಕ್ಕೆ. ಮಳೆ ಬಂದ್ರೂ ಪ್ರಾಬ್ಲಮ್ ಇಲ್ಲ, ಮಳೆ ಬಂದರೂ ನೆನೆಯಲ್ಲ ಬಟ್ಟೆ. ಹಾಗಾಗಿ ಎಲ್ಲ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮನೆ ಕಟ್ಟಿದ್ದಾರೆ. ನನಗೆ ಇಷ್ಟ ಆಯಿತು ಅದು. ಅವರು ಶೀಟ್ಸ್ ಎಲ್ಲ ಹಾಕಿ ಬಟ್ಟೆ ಒಣಗಾಕ್ಲಿಕ್ಕೆ ಅಂತಲೇ ಬಿಟ್ಕೊಂಡಿದ್ದಾರಲ್ಲ. ಇಲ್ಲ ವಾಷಿಂಗ್ ಮಿಷಿನ್ ಇಡೋಕ್ಕೂ ಮಾಡಿರ್ಬೋದು. ನೋಡಿ ಶೀಟ್ ಹಾಕಿದ್ದಾರೆ. ಹಾಗೆ ಮೇಲೆ ಹೋದರೆ ಇಲ್ಲಿ ಬಂದುಬಿಟ್ಟು ವಾಟರ್ ಟ್ಯಾಂಕ್ ಇಟ್ಟಿದ್ದಾರೆ, ಇದು ನೋಡ್ಬೋದು. ಆ್ಯಂಡ್ ನೋಡಿ ಇಲ್ಲಿ ಬೆಳಕಿಗೋಸ್ಕರ ಈ ಥರ ಓಪನ್ ಸ್ಪೇಸ್ ಮಾಡಿ ಗ್ರಿಲ್ಸ್ ಹಾಕಿ ಅದ್ರ ಮೇಲೆ ಗ್ಲಾಸ್ ಹಾಕಿದ್ದಾರೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಅವ್ರಿಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಈ ಥರ ಬೆಳಕು ಮತ್ತು ಒಳಗಡೆ ಬರೋ ಥರ, ಬೆಳಕು ಮನೆ ಒಳಗಡೆ ಬರೋ ಥರ ತುಂಬ ಚೆನ್ನಾಗಿ ಆ ಥರ ಗ್ಲಾಸ್ ಇದು ಮಾಡಿಸಿದ್ರು. ಅದು ಇಷ್ಟ ಆಯಿತು ನನಗೆ. ಆ್ಯಂಡ್ ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಕ್ಲೀನಾಗಿ ಅಲ್ಲಿ ಏರ್ ಶೋ ನಡೆಯುತ್ತಲ್ವಾ, ಆ ಏರ್ ಶೋ ಪ್ಲೇಸ್ ನೀಟಾಗಿ ಕಾಣುತ್ತೆ. ಅದನ್ನು ನಾನು ಝೂಮ್ ಮಾಡಿದ್ದೀನಿ, ಝೂಮ್ ಮಾಡಿ ತೋರಿಸಿದ್ದೀನಿ ನಿಮಗೆ. ಮತ್ತು ಹೆಲಿಕಾಪ್ಟರೆಲ್ಲ ಬಂದು ಲ್ಯಾಂಡ್ ಆಗೋದು ಮತ್ತು ಹೆಲಿಕಾಪ್ಟರ್ ಟೇಕ್ ಆಫ್ ಆಗೋದು ಎಲ್ಲ ಕಾಣುತ್ತೆ ನೀಟಾಗಿ ನಿಂತರೆ. ಮತ್ತು ನಾನು ಹಾಗೆ ಮೇಲೆ ನೋಡಬೇಕಾದ್ರೆ ಒಂದು ಏರೋಪ್ಲೇನ್ ಹೋಗ್ತಾಯಿತ್ತು, ಅದನ್ನು ಸಹ ಕ್ಯಾಪ್ಚರ್ ಮಾಡಿದ್ದೀನಿ. ನೋಡ್ಬೋದು, ಝೂಮ್ ಮಾಡಿ ಸಹ ನಾನು ಅಲ್ಲಿ ತೋರಿಸಿದ್ದೀನಿ. ಏರೋಪ್ಲೇನ್ ಅದು ಏನೋ ಹೊಗೆ ಬಿಟ್ಕೊಂಡು ಹೋಗ್ತಾಯಿತ್ತು, ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಆಕಾಶದಲ್ಲಿ ಸಾಕಾದಾಗ ಕಾಣ್ತಾ ಇತ್ತು ಏರೋಪ್ಲೇನು. ನೋಡಿ ಏರೋಪ್ಲೇನ್ ಈಗ ಟೇಕ್ ಆಫ್ ಆಗಿ ಹೋಗ್ತಾ ಇದೆ. ಅದನ್ನು ಸಹ ಕ್ಯಾಪ್ಚರ್ ಮಾಡಿದೆ ನಾನು. ಸ್ಟಾರ್ಟಿಂಗಲ್ಲಿ ಇಲಿಮರಿ ಥರ ಕಾಣ್ತಾ ಇತ್ತು, ಅದನ್ನು ಝೂಮ್ ಮಾಡಿದಾಗ ಏನು ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ, ಏನು ಸ್ಪೀಡಲ್ಲಿ ಹೋಗ್ತಾ ಇದೆ ಅದು. ಹಿಂಗೆ ಏರೋಪ್ಲೇನ್ ಅಲ್ಲ, ಇದು ಜೆಟ್ ಅನ್ಕೋತೀನಿ. ಏನೋ ಒಟ್ಟಿನಲ್ಲಿ ಹೋಗ್ತಾ ಇತ್ತು ಆಕಾಶದಲ್ಲಿ, ಅದನ್ನು ಕ್ಯಾಪ್ಚರ್ ಮಾಡಿದ್ದೆ. ಅದಾದಮೇಲೆ ಹಾಗೆ ಮುಂದಕ್ಕೆ ಹೋದರೆ ನೋಡಿ, ಈಗ ಝೂಮ್ ಮಾಡ್ತೀನಿ. ಆ ಏರ್ ಫೋರ್ಸ್ ಕಂಪ್ಲೀಟ್ ಏರ್ ಶೋ ನಡೆಯುತ್ತಲ್ಲ, ಆ ಪ್ಲೇಸ್ ನೋಡಿ ಇದೆ, ಇಲ್ಲೇ ಏರ್ ಶೋ ನಡೆಯೋದು. ಸೊ ಇನ್ನೂ ಝೂಮ್ ಮಾಡ್ತೀನಿ ನೋಡಿ, ಇದೇ ಪ್ಲೇಸಲ್ಲೇ ಏರ್ ಶೋ ಎಲ್ಲ ನಡೆಯೋದು. ಆ್ಯಂಡ್ ಏರ್ ಫೋರ್ಸ್ಗೆ ಫ್ಲೈಟ್ಸು ಮತ್ತು ಹೆಲಿಕಾಪ್ಟರ್ಸು, ಜೆಟ್ಸು ಎಲ್ಲ ಬಂದು ಇಲ್ಲೇ ಲ್ಯಾಂಡ್ ಆಗೋದು ನೋಡಿ. ಏರೋಪ್ಲೇನ್ಸ್ ಬರಲ್ಲ, ಜೆಟ್ಸು ಮತ್ತು ಹೆಲಿಕಾಪ್ಟರ್ಸ್ ಎಲ್ಲ ಬಂದು ಇಲ್ಲೇ ಲ್ಯಾಂಡ್ ಆಗೋದು. ನೋಡಿ ಫುಲ್ ವ್ಯೂ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ಸನ್ ಸಹ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ, ಅದನ್ನು ಸಹ ಝೂಮ್ ಮಾಡಿದ್ದೆ ನಾನು. ಸೂರ್ಯನ ತೋರಿಸ್ಬೇಕಲ್ವಾ ಅಂತ. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಸಂಜೆ 4:15 4:45 5 ಗಂಟೆ ಅನ್ಕೋತೀನಿ, 5 ಗಂಟೆ ಆಗಿತ್ತು. ಆ ಟೈಮಲ್ಲಿ ಕ್ಯಾಪ್ಚರ್ ಮಾಡಿರೋದು ಸೂರ್ಯನ ಸಹ ಝೂಮ್ ಮಾಡಿ ತೋರಿಸಿದ್ದೀನಿ. ಇದಾದಮೇಲೆ ನಾನು ಹೇಳಿದ್ನಲ್ವಾ ಮನೆ ಸುತ್ತ ಜಾಗ ಬಿಡಬೇಕು ಅಂತ, ಆ ಪ್ಲೇಸು ನೋಡಿ. ಇದು ಸಿಲಿಂಡ್ರ್ ಇಡೋಕ್ಕೆ ಅಂತ ಪ್ಲೇಸ್ ಮಾಡಿದ್ದಾರೆ. ಇದು ಪಾರ್ಕಿಂಗು, ಗೇಟು. ಆ್ಯಂಡ್ ಲಾಸ್ಟ್ ಫೈನಲಿ ಚಪ್ರದ್ದು ಮತ್ತೆ ಒಂದ್ಸಲಿ ವಿಡಿಯೋ ಮಾಡಿಕೊಂಡೆ. ನನಗೆ ತುಂಬ ಇಷ್ಟ ಆಯಿತು ಚಪ್ರ. ಆ್ಯಂಡ್ ನೈಟು ಲೈಟಿಂಗ್ಸ್ ಹಾಕಿದ್ಮೇಲೆ ನಮ್ಮನೆ ಬೆಡ್ರೂಮಿಂದ ಕಿಟಕಿಯಿಂದ ನಾನು ಆಚೆಗೆ ಕ್ಯಾಮ್ರಾ ಅಂದರೆ ಫೋನ್ ಇಟ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಆ ಲೈಟಿಂಗ್ಸ್ ಎಲ್ಲ. ಅದು ತುಂಬ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಅದು ಅವ್ರ ಮನೆ ಲೈಟಿಂಗ್ಸ್, ಅದೇ ಸೀರಿಯಲ್ ಸೆಟ್ಟೆಲ್ಲ ಹಾಕ್ಸಿರ್ತಾರಲ್ವ, ಅದು ಮಸ್ತಾಗಿ ಕಾಣ್ತಾ ಇತ್ತು. ನಮ್ಮನೆ ಬೆಡ್ರೂಮಿಂದ ಕಿಟಕಿಯಿಂದ ನೀಟಾಗಿ ಕಾಣ್ತಾ ಇತ್ತು. ಅದನ್ನು ಸಹ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ, ನೋಡ್ಬೋದು ನೀವು.
ನಾನು ಹೇಳಿದೆ ಅಲ್ವಾ ನೈಟು ಹೋಮಕ್ಕೆ ನಾನು ಹೋಗಿದ್ದೆ ಅಂತ. ಸೊ ಆಗ ನೋಡಿ ಅಲ್ಲಿ ಅವ್ರ ಮನೆಗೆ ಗೆಸ್ಟ್ ಬಂದಿತ್ತು ಒಂದು ಪಾಪು, ಆ ಮಕ್ಳ ಜೊತೆ ನನ್ನ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಆವಾಗ ಅವ್ರು ವೀರೂಸ್ ಅವರ ಹೆಂಡತಿಯವ್ರು ಹೇಳ್ತಾಯಿದ್ರು, ನಿಮ್ಮ ಮಕ್ಕಳು ಬಂದು ಗಲಾಟೆ ಮಾಡಿದ್ಮೇಲೆ ನಮ್ಮ ಮನೆ ಕಳೆ ಬಂತು ಗೃಹ ಪ್ರವೇಶದ್ದು ಅಂತ. ಸಿಕ್ಕಾಪಟ್ಟೆ ಕಿರ್ಚಾಡಿ ಪರ್ಚಾಡಿ ಮನೇಲಿ ಎಕೋ ಹೊಡಿತಾಯಿತ್ತು. ಏನು ಇನ್ನೂ ಇದೆಲ್ಲ ಇಟ್ಟಿಲ್ವಲ್ಲ, ಖಾಲಿ ಇರುತ್ತಲ್ವ ಮನೆ. ಸೊ ಈ ಮಕ್ಳಿಗೆ ಕಿರ್ಚಾಡಿದ್ರೆ ಎಕೋ ಹೆಂಗೆ ಹೊಡಿತಾಯಿತ್ತು ಗೊತ್ತಾ. ಇಲ್ಲಿ ನೋಡಿ ಐನೂರೆಲ್ಲ ಪೂಜೆಗೆ ಜೋಡಿಸ್ಕೊತಾ ಇದ್ದಾರೆ, ಎಲ್ಲ ಜೋಡಿಸ್ಕೊತಾ ಇದ್ರು. ಅದನ್ನು ಸಹ ಕ್ಯಾಪ್ಚರ್ ಮಾಡಿದೆ. ಆಮೇಲೆ ನೋಡಿ ಇವರೇ ವೀರು ಸರ್ ಮತ್ತು ಅವ್ರ ಮಿಸ್ಸಸ್ ಇವ್ರದ್ದೇ ಮನೆ. ಸೊ ಅವ್ರ ಮಗ, ಅದನ್ನು ಸಹ ಕ್ಯಾಪ್ಚರ್ ಮಾಡಿದ್ದೀನಿ. ಅವ್ರ ಮನೇಲಿ ತೆಕ್ಕೊಂಡಂಥ ಫೋಟೋಗಳು. ಅದಾದಮೇಲೆ ಹೋಮ ಸ್ಟಾರ್ಟ್ ಆಯಿತು. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಾನು ಜಾಸ್ತಿ ಓದ್ತಿರಲಿಲ್ಲ, ಹೋಮ ಸ್ಟಾರ್ಟ್ ಆಗಲಿಕ್ಕೆ 8 o'clock ಆಗೋಯಿತು. ಸೊ ಹಂಗಾಗಿ ನಾನು ಮಕ್ಕಳಿಗೆ ಲೇಟ್ ಆಯಿತು ಊಟ ಮಾಡಿಸ್ಲಿಕ್ಕೆ ಅಂತ ಮನೆಗೆ ಬಂದುಬಿಟ್ಟೆ. ಆಮೇಲೆ ಮಾರ್ನಿಂಗ್ ಹೋದೆ, ಆ ಟೈಮಲ್ಲೂ ಅವರು ಫುಲ್ ಬ್ಯುಸಿ ಇದ್ದರು. ನಾನು ಮತ್ತೆ ಇನ್ನೂ ಒಂದು 2 ಫಂಕ್ಷನ್ಸ್ ಅಟೆಂಡ್ ಮಾಡೋದಿತ್ತಲ್ಲ, ಸೊ ಹಾಗೆ ಮಾತಾಡಿಸ್ಕೊಂಡು ಬಂದುಬಿಟ್ಟೆ. ಮಾರ್ನಿಂಗ್ ಏನು ನಾನು ಅಷ್ಟು ಕ್ಯಾಪ್ಚರ್ ಮಾಡಲಿಲ್ಲ. ಇದು ನೈಟ್ ಕ್ಯಾಪ್ಚರ್ ಮಾಡಿರೋದು ಅಷ್ಟೇ ನಾನು ಇಲ್ಲಿ ತೋರಿಸಿರೋದು ನಿಮಗೆ. ಈ ಫಂಕ್ಷನ್ ಮುಗಿಸ್ಕೊಂಡು ಮಾರ್ನಿಂಗು ಮತ್ತು ನಾವು ನಮ್ಮ ಭಾವ ಅವ್ರ ಮನೆ ಮೊಮ್ಮಗುದು ಫಂಕ್ಷನ್ ಅಂತ ಹೇಳಿದ್ನಲ್ವ, ಅಲ್ಲಿ ಹೋದ್ವಿ. ಅಲ್ಲೂ ಅಷ್ಟೇ ನಾನೇನು ಫೋಟೋಸ್ ಎಲ್ಲ ತೆಗೆದಿಲ್ಲ. ಅವರು ಶ್ರೀನಿವಾಸ ಕಲ್ಯಾಣೋತ್ಸವ ಎಲ್ಲ ಮಾಡಿದರು. ಬಟ್ ನನಗೆ ಹರಿಬರಿಲಿ ಅಂದರೆ ಫೋನ್ನ ವ್ಯಾನಿಟಿ ಬ್ಯಾಗಲ್ಲಿ ಹಾಕಿದ್ದು ಬ್ಯಾಗ್ನ ಕಾರಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಹಾಗಾಗಿ 1-2 ಫೋಟೋಸ್ ಮಾತ್ರ ನಮ್ಮ ಹಸ್ಬೆಂಡ್ ಫೋನಲ್ಲಿ ತೆಕ್ಕೊಂಡಿದ್ವಿ, ಅದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ತೊಟ್ಲು, ಅದಕ್ಕೆ ಡೆಕೋರೇಷನ್ ಹಂಗೆ ಮಾಡಿಸಿದ್ರು ಅಷ್ಟೇ, ನಾನು ಅಲ್ಲಿ ಕ್ಯಾಪ್ಚರ್ ಮಾಡಿಲ್ಲ ಏನು. ಅದಾದಮೇಲೆ ಮತ್ತೆ ಇನ್ನೊಂದು ನಮ್ಮ ಯಜಮಾನ್ರು ಕ್ಲೋಸ್ ಫ್ರೆಂಡ್ ಇವರು. ಇವತ್ತು ನಾನು ನನ್ನ ಹಸ್ಬೆಂಡ್ ಇವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಅವರಿಬ್ಬರು. ಒಬ್ಬರು ಮೋಹನ್ ರಾಜ್ ಅಂತ, ಅವ್ರು ನಾವು ಗುಂಡಣ್ಣ ಅಂತೀವಿ. ಇನ್ನೊಬ್ಬರು ವೇಣು ಅಣ್ಣ ಅಂತ. ಇವರಿಬ್ಬರೇ ನಾವಿಬ್ಬರು ಇಷ್ಟು ಚೆನ್ನಾಗಿ 2 ಮಕ್ಕಳಾಗಿ ಈ ಥರ ಇದ್ದೀವಿ ಅಂದರೆ ಅವರೇ ಕಾರಣ. ಅಂದರೆ ನಮ್ಮದು ಲವ್ ಮ್ಯಾರೇಜ್ ಅಲ್ವಾ. ಸೊ ಆ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ತುಂಬ ಹೆಲ್ಪ್ ಮಾಡಿದ್ದು. ಬಟ್ ನಾನಂತೂ ಅವ್ರ ಲೈಫ್ ಲಾಂಗ್ ನಾನು ಅವರಿಬ್ಬರನ್ನ ಮರೆಯಲ್ಲ. ನಾನು ಅದಕ್ಕೆ ಅವರಿಬ್ಬರನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಣ್ಣಂಗೆ ರೇಗಿಸ್ತಾ ಇದ್ದೆ ಗುಂಡಣ್ಣ ಅನ್ನೋರಿಗೆ, ಅಣ್ಣ ನಾನು ವಿಡಿಯೋದಲ್ಲಿ ಹಾಕ್ತೀನಿ ಅಣ್ಣ, ನಿಮ್ಮನ್ನು ಹೆಣ್ಣು ಕೊಡಿ ಅಂತ ಹೇಳ್ತೀನಿ ಅಣ್ಣ ಅಂದಿದ್ದಕ್ಕೆ. ಅಯ್ಯೋ ಸುಮ್ಮನೆ ಇರಮ್ಮ, ನಮಗೆಲ್ಲ ಯಾರೇ ಹೆಣ್ಣು ಕೊಡ್ತಾರೆ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದು ಡೈಲಾಗ್ ಹೇಳ್ತಾ ಇದ್ರು ಅವರು. ತುಂಬ ಖುಷಿ ಆಯಿತು, ಫನಿಯಾಗಿ ಮಾತಾಡ್ತಿರ್ತಾರೆ ಯಾವಾಗಲೂ. ಬಟ್ ಅವ್ರು ಖುಷಿ ಪಟ್ಟರು ನಮ್ಮನ್ನು ನೋಡಿ. ಆಲ್ಮೋಸ್ಟು ನಮಗೆ ಮದುವೆಯಾಗಿ 8 ರನ್ನಿಂಗ್ ಆಗ್ತಾಯಿದೆ ಈಗ. ಮಗಳಮ್ಮ ನಾನು ತುಂಬ ವರ್ಷ ಆಗಿತ್ತು, 5 ವರ್ಷ ಆಗಿತ್ತು ಆ ಕಡೆ ಹೋಗಿ. 8 ವರ್ಷ ಆಗೋಯ್ತಮ್ಮ ಮದುವೆ ಆಗಿ, 2 ಮಕ್ಕಳ ನಿನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ನಾವಿವತ್ತು ನಾನು ನನ್ನ ಹಸ್ಬೆಂಡ್ ಇಷ್ಟು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಆ ಟೈಮಲ್ಲಿ ಅವ್ರು ಸಪೋರ್ಟ್ ಮಾಡಿದರು. ಅವ್ರ ಲೈಫಲ್ಲಿ ನಾನು ನಿಜವಾಗ್ಲೂ ಮರೆಯಲ್ಲ. ಅದರಲ್ಲಿ ವೇಣು ಅಣ್ಣ ಗುಂಡಣ್ಣ ಅಂತ ನಾನು ಮರೆಯಲ್ಲ. ಈ ವ್ಲಾಗ್ ಏನಾದರೂ ಅವ್ರು ನೋಡ್ತಾ ಇದ್ದರೆ, ಗುಂಡಣ್ಣ ಥ್ಯಾಂಕ್ ಯು ಸೋ ಮಚ್, ವೇಣು ಅಣ್ಣ ನಿನಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೆ ಅಂದರೆ ನನ್ನ ಜೀವನದಲ್ಲಿ ಸ್ಪೆಷಲ್ ಸ್ಥಾನ ಇದೆ. ಅಣ್ಣಂದ್ರ ಸ್ಥಾನದಲ್ಲಿ ನಿಮ್ಮಿಬ್ಬರಿಗೆ ಒಂದು ತುಂಬ ಸ್ಪೆಷಲ್ ಸ್ಥಾನ ಇದೆ. ನನಗೆ ನಿಮ್ಮಿಬ್ಬರು ನೋಡಿದ್ರೆ ತುಂಬ ಪ್ರೀತಿ. ನಾವು ಈ ಸಂಸಾರ ಜಂಜಾಟ ಯೂಟ್ಯೂಬಲ್ಲಿ ಹಾಕ್ಲಾ ಎಣ್ಬೇಕು ಅಂತ ಹೇಳ್ಬೋದು, ಆದರೆ ಯಾವಾಗಲೂ ಎಣ್ಬೇಕು ಅಂತ ಇದ್ದೇ ಇರ್ತೀರ. ನೋಡಿ ಇವರೇ ಮೋಹನ್ ರಾಜು, ಗುಂಡ ಅಂತ ಕರೀತಾರೆ. ಇನ್ನೊಬ್ರು ಇಲ್ಲಿ ಝೂಮ್ ಮಾಡಿದೀನಿ ನೋಡಿ, ಇವರೇ ವೇಣು ಅಣ್ಣ. ನೋಡಿ ಹಾಯ್ ಹೇಳಿ ಅಂದ್ರೆ ನಗ್ತಾ ಇದ್ರು. ಏನಕ್ಕಮ್ಮ ಅಂದರು, ಹೇಳಿ ಅಣ್ಣ ಅಂತ ಹಾಯ್ ಮಾಡಿಸ್ತೀವಿ. ಇವರೇ ವೇಣು ಅಣ್ಣ.